ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಅಸಾಧ್ಯವೆಂಬುದೇ ಇಲ್ಲ ನನ್ನ ಯೇಸು ದೇವರಿಗೆ, ಅಸಾಧ್ಯವೆಂಬುದೇ ಇಲ್ಲ ನನ್ನ ಯೇಸು ದೇವರಿಗೆ. ಅದ್ಭುತರು 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 ಯೇಸುವೇ ಅದ್ಭುತರು. ಕುರುಡರಿಗೂ ಕುಂಟರಿಗೂ ಸೌಖ್ಯ ಕೊಟ್ಟ ಅದ್ಭುತರು ಯೇಸು. ಕುರುಡರಿಗೂ ಕುಂಟರಿಗೂ ಸೌಖ್ಯ ಕೊಟ್ಟ ಅದ್ಭುತರು. ಕುಷ್ಠರೋಗಿಗಳ ಮುಟ್ಟಿ ಸೌಖ್ಯ ಕೊಟ್ಟ ಯೇಸುವೇ ಅದ್ಭುತರು. ಕುಷ್ಠರೋಗಿಗಳ ಮುಟ್ಟಿ ಸೌಖ್ಯ ಕೊಟ್ಟ ನನ್ನೇಸುವೇ ಅದ್ಭುತರು. ಅಸಾಧ್ಯವೆಂಬುದೇ ಇಲ್ಲ ನನ್ನ ಯೇಸು ದೇವರಿಗೆ. ಅದ್ಭುತರು 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 ಯೇಸುವೇ ಅದ್ಭುತರು. ಪಾಪಿಗಳ ರಕ್ಷಣೆಗೆ ಜೀವ ಕೊಟ್ಟ ಅದ್ಭುತರು. ಘೋರ ಮರಣವನ್ನೇ ಗೆದ್ದು ಬಂದ ಯೇಸುವೇ ಅದ್ಭುತರು. ಘೋರ ಮರಣವನ್ನೇ ಗೆದ್ದು ಬಂದ ಯೇಸುವೇ ಅದ್ಭುತರು. ಅಸಾಧ್ಯವೆಂಬುದೇ ಇಲ್ಲ ನನ್ನ ಯೇಸು ದೇವರಿಗೆ. ಅದ್ಭುತರು 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 ಯೇಸುವೇ ಅದ್ಭುತರು. ನನ್ನೇಸುವೇ ಅದ್ಭುತರು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಅದ್ಭುತ ಸ್ವರೂಪಿಯು ಅದ್ಭುತಗಳನ್ನು ನಮ್ಮ ಮಧ್ಯೆ ನಡೆಸುವ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸುಸ್ವಾಗತವನ್ನು ಕೋರುತ್ತಾ ಈ ದಿನದ ಮುಂಜಾನೆಯ ಜೀವಸ್ವರವನ್ನು ಆಲಿಸೋಣ. ಲೂಕನು ಬರೆದ ಶುಭ ಸಂದೇಶ 18ನೇ ಅಧ್ಯಾಯ ವಚನ 35 ಮೇಲ್ಪಟ್ಟು ನೋಡ್ತೇವೆ. ಆದರೆ ಕೊನೆಯ ವಾಕ್ಯವನ್ನು ನಾನು ಓದ್ತೇನೆ. ಲೂಕ 18 ವಚನ 41. ಅವನು ಹತ್ತಿರಕ್ಕೆ ಬಂದಾಗ, ನನ್ನಿಂದ ನಿನಗೇನಾಗಬೇಕು ಎಂದು ಪ್ರಭು ಯೇಸು ಅವನನ್ನು ಕೇಳಲು, ಸ್ವಾಮಿ, ನನಗೆ ಕಣ್ಣು ಕಾಣುವಂತೆ ಮಾಡಿ ಎಂದು ಪ್ರಾರ್ಥಿಸಿದನು. ಯೇಸು ಅವನಿಗೆ, ದೃಷ್ಟಿಯನ್ನು ಪಡೆ, ನಿನ್ನ ವಿಶ್ವಾಸವೇ ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದರು. ಆ ಕ್ಷಣವೇ ಅವನಿಗೆ ದೃಷ್ಟಿ ಬಂದಿತು. ದೇವರನ್ನು ಸ್ತುತಿಸುತ್ತಾ ಅವನು ಯೇಸುವನ್ನು ಹಿಂಬಾಲಿಸಿದನು. ಇದನ್ನು ನೋಡಿದ ಜನರೆಲ್ಲರೂ ಕೊಂಡಾಡಿದರು. ಇಂದು ಪವಿತ್ರಾತ್ಮರ ಪ್ರೇರೇಪಣೆಯ ಮೂಲಕ ಮಾತನಾಡಲಿರುವಂಥ ವಿಷಯ, ಕಳೆದ ದಿನಗಳಲ್ಲಿ ನಾವು ಪವಿತ್ರಾತ್ಮರ ಅಭಿಷೇಕ, ವಿಧ ವಿಧವಾದ ಅಭಿಷೇಕಗಳ ಕುರಿತು ಧ್ಯಾನಿಸಿದೆವು. ಇಂದು ಅಮೂಲ್ಯವಾದ ಶ್ರೇಷ್ಠವಾದ ಪವಿತ್ರಾತ್ಮರ ಶ್ರೇಷ್ಠ ವರದಾನವಾದ ವಿಶ್ವಾಸದ ಅಭಿಷೇಕಕ್ಕಾಗಿ ಪ್ರಾರ್ಥಿಸೋಣ. ಆ ಕುರುಡ ತನಗೆ ಕಣ್ಣು ಕಾಣುವಂತೆ ಪ್ರಭು ಯೇಸು ಮಾಡಲು ಶಕ್ತರು ಎಂದು ಯೇಸುವನ್ನು ನಂಬಿದ ಕಾರಣ ದಾರಿಯ ಬದಿಯಲ್ಲಿ ಕುಳಿತಿದ್ದ ಆ ಕುರುಡ ಯೇಸುವಿನ ನಾಮವನ್ನು ಕೂಗಿ ಕರೆಯುತ್ತಾನೆ. ಪ್ರಭು ಯೇಸು ಅವನ ಬಳಿ ಬಂದು ಕೇಳುತ್ತಾರೆ, ನನ್ನಿಂದ ನಿನಗೆ ಏನಾಗಬೇಕು? ನನಗೆ ಕಣ್ಣು ಕಾಣಬೇಕು, ನನಗೆ ದೃಷ್ಟಿ ಬೇಕು ದೇವ ಎಂದು ಕೇಳುವಾಗ ಯೇಸು ಹೇಳ್ತಾರೆ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ. ಪ್ರೈಸ್ ದ ಲಾರ್ಡ್. ಎಕ್ಸ್ಕ್ಯೂಸ್ ಮಿ. ಆ ಕುರುಡು ಭಿಕ್ಷುಗಾರ ತಿಮಾಯನ ಮಗ ಬಾರ್ತಿಮಾಯನಿಗೆ ಕಣ್ಗಳ ಮೇಲೆ ಕೈಗಳನ್ನಿಟ್ಟು ದೃಷ್ಟಿಯನ್ನು ಪಡೆ ಎಂದರು. ಮತ್ತೊಬ್ಬ ಕುರುಡನಿಗೆ ಮಣ್ಣಿನ ಲೇಪನವನ್ನ ಮಾಡಿ ಹಚ್ಚಿ ಸಿಲೋವಾಯ್ ಕೊಳದಲ್ಲಿ ಹೋಗಿ ತೊಳೆದುಕೋ ಎಂದರು. ಆದರೆ ಈ ಕುರುಡನ ಒಂದು ಘಟನೆಯಲ್ಲಿ ನಾವು ನೋಡುತ್ತೇವೆ, ನನ್ನ ನಾಮವನ್ನು ನೀನು ಕೂಗಿ ಕರೆದೆಯಲ್ಲ, ನಾನು ನಿನ್ನನ್ನು ಗುಣಪಡಿಸಲು ಸಾಧ್ಯ ಎಂದು ನೀನು ನಂಬಿರುವೆ. ನಿನ್ನ ವಿಶ್ವಾಸವೇ ನಿನ್ನನ್ನು ಸ್ವಸ್ಥಪಡಿಸಿದೆ ಎಂದು ಹೇಳಿದ ಕೂಡಲೇ ಅವನ ಕಣ್ಣುಗಳು ಚೆನ್ನಾಗಿ ಕಾಣತೊಡಗಿತು. ಅವನಿಗೆ ದೃಷ್ಟಿ ಬಂತು. ಸಂತೋಷದಿಂದ ದೇವರನ್ನು ಸ್ತುತಿಸುತ್ತಾ ಅವನು ಯೇಸುವನ್ನ ಹಿಂಬಾಲಿಸಿದನು. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಇಂದು ದೇವರಿಂದ ನಾವೇನಾದರೂ ಪಡೆದುಕೊಳ್ಳಬೇಕು ಅನ್ನುವುದಾದರೆ ಅದಕ್ಕಿರಬೇಕಾದ ಮತ್ತೊಂದು ಕ್ವಾಲಿಫಿಕೇಶನ್ ವಿಶ್ವಾಸ. ಮಗನೇ ಮಗಳೇ, ನಾನು ನಿನ್ನ ಜೀವಿತದಲ್ಲಿ ಇದನ್ನು ಮಾಡಲು ಸಾಧ್ಯ ಎಂದು ನೀನು ನಂಬುತ್ತೀಯೋ? ನೀನು ನಂಬಿದ್ದೇ ಆದರೆ ದೇವರ ಮಹಿಮೆಯನ್ನ ಕಾಣುವೆ. ಉದಾಹರಣೆಗೆ ನೋಡಿ, ಪ್ರಪಂಚದಲ್ಲಿ ನಾವು ಒಂದು ಏನು ಬೇಕಾದರೂ ಖರೀದಿ ಮಾಡಬಹುದು ಅಂತಾರೆ. ಏನಿದ್ರೆ ಕರೆಕ್ಟ್, ದುಡ್ಡಿದ್ರೆ ಎಲ್ಲವನ್ನ ನಾವು ಖರೀದಿ ಮಾಡ್ಬೋದು. ಕಣ್ಣಿಗೆ ಕಾಣುವ
ಈ ಪ್ರಪಂಚದ ಸಕಲ ವಿಧವಾದ ವಸ್ತುಗಳನ್ನ ಅಥವಾ ಆಶೀರ್ವಾದಗಳನ್ನ ಸಹ ಹೇಳ್ಬೋದು. ದುಡ್ಡಿದ್ದರೆ ಅವೆಲ್ಲವನ್ನ ನಾವು ಪಡೆದುಕೊಳ್ಳಬಹುದು. ಕಣ್ಣಿಗೆ ಕಾಣುವ ಈ ಪ್ರಪಂಚದ ಆಶೀರ್ವಾದಗಳನ್ನ ಸಕಲವನ್ನ ಪಡೆದುಕೊಳ್ಳಲು ದುಡ್ಡು ಇದ್ದರೆ ಸಾಕು ಅನ್ನೋ ಒಂದು ಮನೋಭಾವನೆ ಕೆಲವರಿಗಿದೆ. ದುಡ್ಡಿನ ಮೂಲಕ ನಾವು ಪಡೆದುಕೊಳ್ಳುತ್ತೇವೆ, ಅದು ನಿಜ. ಅದೇ ರೀತಿಯಲ್ಲಿ ಕಣ್ಣಿಗೆ ಕಾಣದೇ ಇರುವ ಸ್ವರ್ಗೀಯ ವರದಾನಗಳು, ಕಣ್ಣಿಗೆ ಕಾಣದೇ ಇರುವ ದೇವರ ಆಶೀರ್ವಾದಗಳನ್ನ ನಾವು ಪಡೆದುಕೊಳ್ಳಬೇಕಾದರೆ ನಮ್ಮ ಬಳಿ ಇರಬೇಕಾದದ್ದು ವಿಶ್ವಾಸ. ಯೇಸುವಿನಲ್ಲಿ ಒಂದು ವಿಶ್ವಾಸವಿದ್ದರೆ ಸಾಕು. ಅದೃಶ್ಯವಾದ, ಕಣ್ಣಿಗೆ ಕಾಣದೇ ಇರುವ ಪಾರಮಾರ್ಥಿಕವಾದ ಸಕಲ ಆಶೀರ್ವಾದಗಳನ್ನು ರಿಲೀಸ್ ಮಾಡುವಂಥದ್ದು, ಸಕಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಂಥ ಬೀಗದ ಕೈ ವಿಶ್ವಾಸವೇ ಆಗಿದೆ. ಆದ ಕಾರಣ ವಿಶ್ವಾಸದ ಅಭಿಷೇಕ ನಮಗೆ ಬಹಳ ಬಹಳ ಮುಖ್ಯ. ಅದು ಪವಿತ್ರಾತ್ಮರೇ ನಮ್ಮಲ್ಲಿಗೆ ಕೊಡುವಂಥದ್ದು. ಎಲ್ಲರ ವಿಶ್ವಾಸ ಒಂದೇ ತರ ಇರೋದಿಲ್ಲ. ನೀವು ನೋಡಿಬೇಕಾದರೆ ಅವರವರ ಕೃಪೆಗಳಿಗೆ ತಕ್ಕಂತೆ ದೇವರು ಆ ವಿಶ್ವಾಸದ ವರವನ್ನು ಅನುಗ್ರಹಿಸುತ್ತಾರೆ. ಸೊ ಈ ವಿಶ್ವಾಸ ಅನ್ನೋದು ಪವಿತ್ರಾತ್ಮರ ಒಂದು ವರ. ಆ ವರಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಓ ಪರಿಶುದ್ಧಾತ್ಮರೇ, ನಾನು ದೇವರನ್ನು, ಯೇಸುವನ್ನ ಸಂಪೂರ್ಣವಾಗಿ ವಿಶ್ವಾಸಿಸುವಂತೆ ನನ್ನನ್ನು ಅಭಿಷೇಕ ಮಾಡಿರಿ, ನನ್ನಲ್ಲಿ ನೀವು ಕಾರ್ಯ ಮಾಡಿರಿ. ಯಾಕಂದ್ರೆ ಕಣ್ಣಿಗೆ ಕಾಣದೇ ಇರುವ ಲೋಕದಿಂದ ನಮಗೆ ಬೇಕಾದ ಸಕಲ ಆಶೀರ್ವಾದಗಳನ್ನು ನಾವು ಅನುಭವಿಸಬೇಕಾದರೆ ನಮಗೆ ವಿಶ್ವಾಸ ಬಹಳ ಮುಖ್ಯವಾದದ್ದಾಗಿದೆ. ಪವಿತ್ರ ಗ್ರಂಥದಲ್ಲಿ ನಾವು ನೋಡುತ್ತೇವೆ, ಯಾರೆಲ್ಲ ಯೇಸುವಿನ ಬಳಿ ನಂಬಿಕೆಯಿಂದ ಬಂದರು ಅವರೆಲ್ಲರೂ ಪರಿಪೂರ್ಣವಾದ ಸೌಖ್ಯವನ್ನು ಹೊಂದಿಕೊಂಡರು. ಇದಕ್ಕೆ ಉದಾಹರಣೆಯಾಗಿ ಈಗ ನಾನೊಂದು ರೆಕಾರ್ಡಿಂಗ್ ನಿಮಗೆ ತೋರಿಸ್ತೇನೆ. ಅಂದರೆ ಒಂದು ಸಹೋದರಿ ಆಸ್ಪತ್ರೆಯಲ್ಲಿ ಕೈ ಬಿಡಲ್ಪಟ್ಟ ರೋಗಿ, ತನ್ನ ಗಂಡನಿಗೆ ಮರಣಾಕರವಾದ ರೋಗವಿದೆ, ಡಾಕ್ಟರ್ ಕೈ ಬಿಟ್ಟಿದ್ದಾರೆ ಸಿಸ್ಟರ್, ಅವರಿನ್ನು ಬದುಕೋದೇ ಇಲ್ಲ ಎಂದು ಕಣ್ಣೀರಿನಿಂದ ಗೋಳಾಡಿದಾಗ, ಮಗಳೇ ನೀನು ನಂಬುತ್ತೀಯಲ್ಲವೇ, ನೀನು ಮತ್ತು ನಾನು ವಿಶ್ವಾಸದಿಂದ ಪ್ರಾರ್ಥನೆ ಮಾಡೋಣ, ಪ್ರಭು ಯೇಸುವಿನ ಅದ್ಭುತವನ್ನು ನಾವು ನೋಡುತ್ತೇವೆ ಎಂದು ಆ ಐಸಿಯುನಲ್ಲಿದ್ದಂಥ ಆ ಸಹೋದರನಿಗಾಗಿ ನಾವು ಪ್ರಾರ್ಥನೆ ಮಾಡಿದೆವು. ಎಲ್ಲಿ ಇಬ್ಬರು ಅಥವಾ ಮೂವರು ವಿಶ್ವಾಸದಿಂದ ಒಮ್ಮನಸ್ಸಿನಿಂದ ಒಂದೇ ಉದ್ದೇಶಕ್ಕಾಗಿ ಪ್ರಾರ್ಥಿಸುವಾಗ ಯೇಸುವಿನ ನಾಮದಲ್ಲಿ ಅದು ಅವರಿಗೆ ಅನುಗ್ರಹಿಸಲಾಗುತ್ತದೆ. ಆ ಒಂದು ಮಹಿಳೆಯ ಒಂದು ವಿಶ್ವಾಸ, ಪ್ರಾರ್ಥನೆಯ ವಿಶ್ವಾಸ, ನೀತಿವಂತನ ಪ್ರಾರ್ಥನೆ, ವಿಶ್ವಾಸ ಭರಿತ ಪ್ರಾರ್ಥನೆ ಹಾಸಿಗೆ ಪೀಡಿತ ರೋಗಿಯನ್ನು ಹೇಗೆ ಎಬ್ಬಿಸಿದೆ. ಇಂದಿಗೂ ಪ್ರಭು ಯೇಸು ಯಾರೆಲ್ಲ ವಿಶ್ವಾಸದಿಂದ ಆತನನ್ನು ಅಂಗಲಾಚಿ ಬೇಡುತ್ತಾರೋ, ಆತನನ್ನು ಆಶ್ರಯಿಸಿಕೊಳ್ಳುತ್ತಾರೋ ಅವರಲ್ಲಿ ದೇವರಾತ್ಮ ಕಾರ್ಯ ಮಾಡುತ್ತದೆ. ಈ ರೆಕಾರ್ಡಿಂಗ್ ಅನ್ನು ನಾವು ಆಲಿಸೋಣ. ಹಾಸ್ಪಿಟಲ್ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬಿಡಿ ಅಂತ ಹೇಳ್ಬಿಟ್ಟಿದ್ರು. ಆಗಲ್ಲ, ತುಂಬಾ ಕಷ್ಟ, ಇವರು ತುಂಬಾ ಹೆವಿ ಆಗ್ಬಿಟ್ಟೈತೆ, ಇದು ಉಳಿಯಲ್ಲ, ನೀವು ಡಿಸ್ಚಾರ್ಜ್ ಮಾಡ್ಕೊಂಡು ಹಾಸ್ಪಿಟಲ್ ನೋಡ್ಕೊಂಡು ಹೋಗ್ಬಿಡಿ, ಆಗಲತ್ತ ಸಿಸ್ಟರ್ ಅಂತ ಹೇಳಿ ನಾನು ಒಂದಿನ ಟೈಮ್ ಕೊಡಿ ಅಂತ ಹೇಳಿದೆ. ಆಮೇಲೆ ನಿಮ್ಗೆ ಫೋನ್ ಮಾಡಿ ಮಾತಾಡಿ ಒಂದಿನ ಟೈಮ್ ತಗೊಂಡಿದ್ದೆ. ಆಮೇಲೆ ಮಾರನೇ ರಿಪೋರ್ಟ್ ಮಾಡಿದ್ರೆ ನಾರ್ಮಲ್ ಬಂತು, ಸ್ವಲ್ಪ ಸಮಾಧಾನ ಆಯ್ತು ಸಿಸ್ಟರ್. ಇವರು ಆಗೋದೇ ಇಲ್ಲ, ಈ ಮರಣಕರವಾದ ರೋಗಿ ನೀವು ಹೊರಗಡೆ ಕರೆದುಕೊಂಡು ಹೋಗಿ ಅಂತ ಹೇಳ್ಬಿಟ್ಟಿದ್ರು ಡಾಕ್ಟ್ರು. ಆದರೆ ಒಂದು ದಿನ ಸಮಯ ತಗೊಂಡು ಪ್ರಾರ್ಥನೆ ಮಾಡಿದಾಗ ಅವರಿಗೆ ತುಂಬ ಇಂಪ್ರೂವ್ಮೆಂಟ್ ಆಗಿ ಈಗ ನಾರ್ಮಲ್ ವಾರ್ಡ್ಗೆ ಬಂದಿದ್ದಾರೆ. ಅತಿ ಶೀಘ್ರದಲ್ಲಿ ಅವರು ಡಿಸ್ಚಾರ್ಜ್ ಆಗಲಿದ್ದಾರೆ. ಸೊ ನಂಬಿಕೆ, ವಿಶ್ವಾಸದ ಪ್ರಾರ್ಥನೆ ಹಾಸಿಗೆ ಪೀಡಿತ ರೋಗಿಯನ್ನು ಎಬ್ಬಿಸುತ್ತದೆ. ಈ ದಿನ ಓ ಪರಿಶುದ್ಧಾತ್ಮರಲ್ಲಿ ವಿಶ್ವಾಸದ ಅಭಿಷೇಕಕ್ಕಾಗಿ ನಾವು ಪ್ರಾರ್ಥಿಸೋಣ. ಕರ್ತರಾದ ಯೇಸುವೇ, ಈ ಮುಂಜಾನೆ ವೇಳೆ ವಿಶ್ವಾಸದ ವರಕ್ಕಾಗಿ, ವಿಶ್ವಾಸದ ಅಭಿಷೇಕಕ್ಕಾಗಿ ನಾವು ಮೊರೆಯಿಡುತ್ತೇವೆ. ಪಾವನಾತ್ಮರೇ, ಪರಿಶುದ್ಧಾತ್ಮರೇ, ಕಣ್ಣಿಗೆ ಕಾಣದೇ ಇರುವ ಪಾರಮಾರ್ಥಿಕ ಆಶೀರ್ವಾದಗಳನ್ನು, ದೇವರ ಪವಿತ್ರ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವ ಒಂದೊಂದು ನಿಧಿ ನಿಕ್ಷೇಪಗಳು, ಕಣ್ಣಿಗೆ ಕಾಣದೇ ಇರುವ ರಹಸ್ಯವಾದ ನಿಧಿ ನಿಕ್ಷೇಪಗಳನ್ನು ನಾವು ಪಡೆದುಕೊಳ್ಳಲು ವಿಶ್ವಾಸ ಎಂಬುದು ಬೀಗದ ಕೈಯಾಗಿದೆ. ಆ ವಿಶ್ವಾಸದ ವರದಿಂದ ನಮ್ಮನ್ನು ಅಭಿಷೇಕ ಮಾಡಿರಿ. ನಮ್ಮ ಮನೋನೇತ್ರಗಳು ತೆರೆಯಲ್ಪಡಲಿ, ನಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ. ದೇವರು ನಂಬಿಗಸ್ತರು, ದೇವರನ್ನ ನಂಬಿದವರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ದೇವರು ನನ್ನ ಜೀವಿತದಲ್ಲಿ ಅದ್ಭುತ ಮಾಡಲು ಶಕ್ತರಾಗಿದ್ದಾರೆ ಎಂದು ಯೇಸುವನ್ನು ಸಂಪೂರ್ಣವಾಗಿ ವಿಶ್ವಾಸಿಸುವ ಕೃಪೆ ನಮ್ಮೊಬ್ಬರೊಬ್ಬರಲ್ಲಿ ಈ ಮುಂಜಾನೆ ವೇಳೆ ಯಥೇಚ್ಛವಾಗಿ ಸುರಿಸಲ್ಪಡಲಿ. ಇಬ್ರಿಯ 12:2 ನಿಮ್ಮಲ್ಲಿ ವಿಶ್ವಾಸವನ್ನ ಹುಟ್ಟಿಸಿದವರು, ಅದನ್ನು ಪರಿಪೂರ್ಣ ಮಾಡುವವರಾದ ಯೇಸುವನ್ನು ಗುರಿಯಾಗಿಟ್ಟುಕೊಂಡು ನೀವು ವಿಶ್ವಾಸದ ಹೋರಾಟವನ್ನು ಮುನ್ನಡೆಸಿರಿ. ಆಗ ಆ ವಿಶ್ವಾಸ ನಿಮ್ಮಲ್ಲಿ ಪರಿಪೂರ್ಣವಾಗಿ ಕಾರ್ಯ ಮಾಡುವುದು ಎಂಬ ವಾಕ್ಯದಂತೆ ವಿಶ್ವಾಸದ ಅಭಿಷೇಕ ನಮ್ಮೊಬ್ಬರಲ್ಲಿ ಸುರಿಸಲ್ಪಡಲಿ. ದೇವರ ವಾಕ್ಯವನ್ನ ಕೇಳುವುದರ ಮೂಲಕ ನಮ್ಮಲ್ಲಿ ವಿಶ್ವಾಸ ಅಧಿಕವಾಗುತ್ತದೆ. ದೇವರ ವಾಕ್ಯವನ್ನು ಹೆಚ್ಚು ಹೆಚ್ಚಾಗಿ ಕೇಳಲು ನಮ್ಮ ಕಿವಿಗಳನ್ನು ತೆರೆಯಿರಿ. ನಾವು ಕೇಳುವ ವಾಕ್ಯಗಳನ್ನು ನಂಬಲು
ನಮ್ಮ ಮನೋನೇತ್ರಗಳನ್ನು ತೆರೆಯಿರಿ. ಕರ್ತರಾದ ಯೇಸುವೆ, ಈ ವಿಶ್ವಾಸದ ವರ ನಮ್ಮೊಬ್ಬೊಬ್ಬರಲ್ಲಿ ಯಥೇಚ್ಛವಾಗಿ ಸುರಿಸಲ್ಪಡಲಿ. ನೀತಿವಂತನು ನಂಬಿಕೆಯಿಂದಲೇ ಜೀವಿಸುವನು, ದೇವರೊಟ್ಟಿಗೆ ಸತ್ಸಂಬಂಧ ಹೊಂದಿರುವವನು ವಿಶ್ವಾಸದಿಂದಲೇ ಬದುಕುವನು ಎಂಬಂತೆ ಆ ವಿಶ್ವಾಸದ ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಯಥೇಚ್ಛವಾಗಿ ಸುರಿಸಲ್ಪಡಲಿ. ಪರಿಶುದ್ಧಾತ್ಮರ ವರಗಳಲ್ಲಿ ಶ್ರೇಷ್ಠವಾದ ಅಗಾಧವಾದ ವಿಶ್ವಾಸದ ವರ ನಮ್ಮೊಬ್ಬೊಬ್ಬರ ಹೃನ್ಮನಗಳಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್.